ಅಮೆರಿಕ ಅಧ್ಯಕ್ಷರಾದ ಶ್ರೀಯುತ ಟ್ರಂಪ್ರವರೇ, ಕಾಲಜ್ಞಾನದ ಪ್ರಕಾರ ನಿಮಗೆ ಈ ವರ್ಷದಲ್ಲಿ ಅನೇಕ ರೀತಿಯಿಂದ ಆರೋಗ್ಯದ ಕಡೆ ಹೆಚ್ಚಿನ ಒಲವನ್ನು ನೀಡುವುದು ಸೂಕ್ತ. ಏಕೆಂತಂದರೆ ಗ್ರಹಗತಿಗಳ ಚಲನವಲನದಿಂದ ನಿಮ್ಮ ಆರೋಗ್ಯದಲ್ಲಿ ಅತಿ ಹೆಚ್ಚಿನ ಏರುಪೇರುಗಳು ಉಂಟಾಗಬಹುದು. ಮುಂದೆ ಮಾರಕ ಕಾಯಿಲೆಗಳಾದ ಕ್ಯಾನ್ಸರ್ನಂತಹ ರೋಗಗಳು ನಿಮ್ಮನ್ನು ಪೀಡಿಸಬಹುದಾಗಿದೆ. ಆದ್ದರಿಂದ ಮೊದಲು ನಿಮ್ಮ ಆರೋಗ್ಯದ ಕಡೆ, ನಂತರ ನಿಮ್ಮ ದೇಶದ ಬಗ್ಗೆ, ನಿಮ್ಮ ರಾಷ್ಟ್ರದ ಬಗ್ಗೆ ಚಿಂತನೆಯನ್ನು ವಹಿಸಿ. ಏಕೆಂತಂದರೆ ಕಾಲಜ್ಞಾನದಲ್ಲಿ ಈ ವರ್ಷ ಅನೇಕ ರೀತಿಯಿಂದ ನಿಮ್ಮ ಶತ್ರು ರಾಷ್ಟ್ರಗಳೇ ಅಮೆರಿಕದ ಮೇಲೆ ಯುದ್ಧವನ್ನು ಸಾರುವಂತಹ ಹಲವಾರು ಯುದ್ಧ ಭೀತಿಗಳು ಉಂಟಾಗ್ತಾ ಇದ್ದೇವೆ. ಅದರ ಬಗ್ಗೆ ಮೊದಲು ನಿಮ್ಮ ದೇಶದ ಬಗ್ಗೆ, ನಿಮ್ಮ ಬಗ್ಗೆ ಮೊದಲು ನೀವು ಯೋಚಿಸೋದನ್ನು ಕಲಿಬೇಕು. ಇಲ್ಲ ಅಂತಂದರೆ ನೋಡಿ, ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅಂತಂದೇಳಿ ಯಾವುದು ಇದಾಯಿತು ಮುಂದೆ ಚಿಕ್ಕಣ್ಣನಾಗಬಹುದು ಆರ್ಥಿಕತೆಯಲ್ಲಿಂದ ಹಿಡಿದು. ಆದ್ದರಿಂದ ನಿಮ್ಮ ಇಂತಹ ಕುತಂತ್ರ ಬುದ್ಧಿಯನ್ನು ಬಿಟ್ಟು ಮೊದಲು ನಿಮ್ಮ ದೇಶದ ಘನತೆ ಬಗ್ಗೆ ಯೋಚನೆಯನ್ನು ಮಾಡೋದ್ರಿಂದ ತುಂಬ ಒಳಿತಾಗುತ್ತೆ. ನಂತರ ತಾವು ಅಮೆರಿಕದವರು ಪಾಕಿಸ್ತಾನದೊಂದಿಗೆ ಸೇರಿಕೊಂಡು ಭಾರತದ ಮೇಲೆ ಮಾಡ್ತಾ ಇರುವಂತಹ ಯಾವುದೇ ಕುತಂತ್ರಗಳೂ ಸಹ ಫಲಿಸೋದಿಲ್ಲ ಅಂತಂದೂ ಸಹ ತಿಳಿಸ್ತಾ ಇದ್ವಿ. ಏಕೆಂದರೆ ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತ. ಆದ್ದರಿಂದ ಮೊದಲು ನಿಮ್ಮದನ್ನು ನೋಡಿಕೊಳ್ಳಿ ಅನ್ನೋದನ್ನೂ ಸಹ ತಿಳಿಸ್ತಾ ಇದ್ದೀವಿ. ಯಾಕಂತಂದರೆ ನೀವು ಮತ್ತೆ ಪಾಕಿಸ್ತಾನದವರು ಸೇರಿ ಭಾರತದ ಮೇಲೆ ಮಾಡ್ತಾ ಇರುವುದು ಯಾವುದೂ ಇದಾಗುವುದಿಲ್ಲ. ಆದ್ದರಿಂದ ಒಂದು ಗಾದೆ ಮಾತು ನಮ್ಮ ಭಾರತದಲ್ಲಿ ಹೇಳ್ತಾರೆ, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಆದಂಗಾಯ್ತಂತೆ. ನೀವು ಮಾಡ್ತಾ ಇರುವ ಸ್ನೇಹ ಮುಂದೊಂದು ದಿನ ನಿಮಗೆ ಮುಳುವಾಗುತ್ತೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಅವರು ಎಚ್ಚರಿಕೆಯನ್ನು ವಹಿಸಿ, ಇಲ್ಲದಿದ್ದರೆ ತಾವುಗಳೇ ಅದೃಶ್ಯವನ್ನು ಆಗುವಂತಹ ಸೂಚನೆಗಳನ್ನು ತಿಳಿಸ್ತಾರಿಂದ ಮುಂದಿನ ದಿನಮಾನಗಳಲ್ಲಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಉನ್ನತವಾಗಿ ಮಾಡಿಕೊಳ್ಳಿ ಅಂತಂದು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಕಾಲಜ್ಞಾನ ಒಂದು ವೈಜ್ಞಾನಿಕ ಶಾಸ್ತ್ರವಾಗಿದೆ. ಅದು ಕಾಲಜ್ಞಾನ ಒಂದು ವೈಜ್ಞಾನಿಕವಾದ ಶಾಸ್ತ್ರವಾಗಿದೆ. ನಮ್ಮ ಸನಾತನ ಪರಂಪರೆಯಲ್ಲಿ ಸಮಸ್ತ ಋಷಿಗಳ ಮತ್ತು ಸಕಲ ದೈವಾನುಗ್ರಹದಿಂದ ಪ್ರಾಪ್ತಿಯಾದ ಇಂತಹ ಕಾಲಜ್ಞಾನ ಸರ್ವಕಾಲಕ್ಕೂ ಸಹ ಶಾಸ್ತ್ರ ಸಮ್ಮತವಾಗಿದೆ. ಇಂತಹ ಕಾಲಜ್ಞಾನವನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರ ಜೀವನವೇ ಸರ್ವಶ್ರೇಷ್ಠಮಯವಾಗುತ್ತೆ. ಮತ್ತು ನೋಡಿ, ಇಂದಿನ ಕಾಲದಿಂದಲೂ ಸಹ ನಮ್ಮ ಭಾರತದ ಭವ್ಯ ಪರಂಪರೆಯಲ್ಲಿ ಅನೇಕ ರಾಜ ಮಹಾರಾಜರಿಂದ ಹಿಡಿದು ಅನೇಕರು ಇದನ್ನ ಬಳಸಿಕೊಂಡು ಇತಿಹಾಸ ಪ್ರಸಿದ್ಧವಾಗಿ ಒಂದು ಇತಿಹಾಸಗಳನ್ನೇ ನಿರ್ಮಾಣ ಮಾಡಿದರು. ಹೌದಲ್ಲ ವೀಕ್ಷಕರೇ? ತಾವುಗಳೆಲ್ಲ ನೋಡಿ, ಇಂದಿನ ಕಾಲದಲ್ಲಿ ಏಕೆಂದರೆ ಪ್ರತಿಯೊಂದು ರಾಜಮನೆತನಗಳನ್ನು ನೋಡಿ, ಅನೇಕ ಶಿಲ್ಪಶಾಸ್ತ್ರಗಳನ್ನು ನೋಡಿ, ಅದರೊಳಗೆಲ್ಲ ಆ ಇತಿಹಾಸಗಳು ನಿರ್ಮಾಣಗೊಂಡು ಇವತ್ತಿಗೂ ಸಹ ಸಾಕ್ಷಿ ಹೇಳ್ತಾ ಇದೆ. ನಮ್ಮ ಕಾಲಜ್ಞಾನ, ನಮ್ಮ ಭಾರತದ ಭವ್ಯ ಪರಂಪರೆ, ಸನಾತನ ಪರಂಪರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಉತ್ಕೃಷ್ಟವಾದದ್ದು. ಇಡೀ ವಿಶ್ವಕ್ಕೂ ನಮ್ಮ ಭಾರತ ವಿಶ್ವಗುರು ಭಾರತ ಅಂತಂದು ಸಾರ್ತಾ ಇದೆ. ಹೀಗಾಗಿ ಇಂತಹ ಭಾರತದಲ್ಲಿ ಜನಿಸಿರುವ
ಸಕಲರೂ ಸಹ ದೈವದ ಪ್ರತಿರೂಪಗಳೇ. ಪ್ರತಿಯೊಬ್ಬರೂ ಸಹ ದೈವದ ಸ್ವರೂಪಗಳು. ಆದ್ದರಿಂದ ಇಂತಹ ಭವ್ಯ ಭಾರತದ ಭವ್ಯ ಪರಂಪರೆಯನ್ನ ಸಕಲರೂ ಸಹ ಶ್ರೇಷ್ಠತೆಯಿಂದ ಅಪ್ಪಿಕೊಂಡು ತಾವುಗಳೂ ಸಹ ಇಂದಿನ ಕಾಲದಲ್ಲಿ ನಮ್ಮ ಸನಾತನ ಪರಂಪರೆಯ ರೀತಿಯಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡ್ರೆ ಇನ್ನೂ ಸಹ ಉತ್ತಮವಾಗುತ್ತೆ ಅಂತಂದು ಸಹ ತಿಳಿಸುತ್ತಾ, ಯಾಕಪ್ಪ ಇದನ್ನ ತಿಳಿಸ್ತಾ ಇದ್ದೀವಿ ಅಂತಂದ್ರೆ, ಹಿಂದೆ ನಾವು ಯುಗಾದಿಯ ಭವಿಷ್ಯದಲ್ಲೂ ತಿಳಿಸಿದ್ವಿ, ಮತ್ತು ಹಿಂದೆ ಶ್ರಾವಣ ಮಾಸದಲ್ಲೂ ಸಹ ತಿಳಿಸಿದ್ದೀವಿ, ಮತ್ತೆ ಅಕ್ಟೋಬರ್ನಲ್ಲೂ ಸಹ ನಾವು ತಿಳಿಸಿ ಇದೇ ಡಿಸೆಂಬರ್ನಲ್ಲಿ ಈ 2026ರ ಕ್ಯಾಲೆಂಡರ್ನ ಬದಲಾವಣೆಯ ದಿನದ ಕಾಲಜ್ಞಾನದ ಭವಿಷ್ಯದಲ್ಲೂ ಸಹ ಅಮೇರಿಕಕ್ಕೆ ತಿಳಿಸಿದ್ವಿ. ಏನಪ್ಪ ಅಂತಂದ್ರೆ, ಇಡೀ ನಮ್ಮ ವಿಶ್ವಗುರು ಭಾರತ ಗುರುವಿಗೆ ಕಿರುಮಂತ್ರವನ್ನ ಹಾಕಿರೋರು ಯಾರೂ ಸಹ ಇತಿಹಾಸದಲ್ಲಿ ಉಳಿದಿಲ್ಲ. ಯಾಕಂದ್ರೆ ಗುರುವಿಗೆ ಯಾರು ತಿರುಮಂತ್ರವನ್ನ ಹಾಕಲಿಕ್ಕೆ ಬರ್ತಾರೋ ಅವರು ಸರ್ವನಾಶ ಆಗಿ ಹೋಗ್ಬಿಡ್ತಾರೆ ಅಂತಂದು ಸಕಲ ಶಾಸ್ತ್ರಗಳು ತಿಳಿಸುತ್ತೆ. ಆದ್ದರಿಂದ ನೋಡಿ, ನಮ್ಮ ಭವ್ಯ ಭಾರತದ ಪರಂಪರೆ ಏನಪ್ಪ ತಿಳಿಸುತ್ತೆ ಅಂತಂದ್ರೆ, ಸತ್ಯಮೇವ ಜಯತೆ, ಧರ್ಮ ಯಾವಾಗ್ಲೂ ಸಹ ಅದು ಗೆಲ್ಲಲೇಬೇಕು. ಆದ್ದರಿಂದ ಧರ್ಮದ ಪ್ರತಿಬಿಂಬ ಯಾವುದು ಅಂತಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭವ್ಯ ಭಾರತ, ಅದು ಧರ್ಮದ ಸ್ವರೂಪ. ಇಂತಹ ಧರ್ಮದ ಸ್ವರೂಪವಾದ ಸತ್ಯಕ್ಕೆ ಇನ್ನೊಂದು ಸ್ವರೂಪನೆ ಅಂತಂದ್ರೆ ಈ ನಮ್ಮ ಭಾರತ. ಆ ಭಾರತದ ಮೇಲೆ ಯಾವುದೇ ರಾಷ್ಟ್ರ ಇರಲಿ, ಅದು ಭಾರತದ ಮೇಲೆ ಕೆಟ್ಟ ದೃಷ್ಟಿಯನ್ನ ಬೀರ್ತು ಅಂತಂದ್ರೆ ಆ ರಾಷ್ಟ್ರಗಳು ನಶಿಸಿ ಹೋಗ್ತವೆ. ಆ ರಾಷ್ಟ್ರಕ್ಕೆ ಅನೇಕ ರೀತಿಯಿಂದ ಕಷ್ಟಗಳು ಎದುರಾಗ್ತಾ ಬರ್ತವೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಯಾಕೆ ಇದನ್ನ ತಿಳಿಸ್ತಾ ಇದ್ದೀವಿ ಅಂತಂದ್ರೆ, ಹಿಂದೆ ಅಮೇರಿಕಕ್ಕೆ ತಿಳಿಸಿದೀವಿ, ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅಂತಂದೇಳಿ ಯಾವ ದೇಶ ಯಾವ ರಾಷ್ಟ್ರ ಹೇಳ್ತಾ ಇತ್ತೋ, ಯಾವಾಗ ನೀವುಗಳು ನಮ್ಮ ಭಾರತದ ಮೇಲೆ ಕೆಟ್ಟ ದೃಷ್ಟಿಯನ್ನ ಹಾಕಿದರೂ ಆ ದಿನ ನಿಮ್ಮ ಪುಣ್ಯವೆಲ್ಲ ನಶಿಸ್ತಾ ಬರ್ತಾ ಇದೆ. ಯಾಕಂದ್ರೆ ಇದು ನಾವಲ್ಲ, ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದಲೇ ಸಹ ತಿಳಿಯಬಹುದಾಗಿದೆ. ಪ್ರತಿಯೊಬ್ಬ ಜ್ಯೋತಿಷಿಗಳಿರಲಿ ಅವರೂ ಸಹ ತಿಳಿಯಬಹುದಾಗಿದೆ. ಯಾಕಂತಂದ್ರೆ ಯಾರು ಗುರುಗಳ ಮೇಲೆ ಅಂದ್ರೆ ಸತ್ಯದ ಮೇಲೆ ಧರ್ಮದ ಮೇಲೆ ದಂಡಯಾತ್ರೆಯನ್ನ ಮಾಡಬೇಕು ಅಂತಂದು ಬರುವಾಗಲೇ ಅವರೇ ನಾಶ ಆಗಿ ಹೋಗ್ಬಿಡ್ತಾರೆ. ಆದ್ದರಿಂದ ತಿಳಿಸ್ತಾ ಬಂದ್ವಿ, ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಮುಂದೊಂದು ದಿನ ಚಿಕ್ಕಣ್ಣನಾಗಬಹುದು. ಯಾಕಂದ್ರೆ ತಾವುಗಳು ಎಷ್ಟೋ ಸರಿ ಹೇಳ್ತಾ ಇದ್ದೀರಾ, ಭಾರತದ ಯುದ್ಧವನ್ನ ನಿಲ್ಲಿಸಿದ್ದು ನಾವೇ ಅಂತಂದು. ಅದಕ್ಕೋಸ್ಕರ ನಾವು ಹಿಂದೆ ತಿಳಿಸಿದ್ದೀವಿ. ಇದನ್ನ ತಾವುಗಳು ಅಮೇರಿಕದಲ್ಲಿರುವ ಪ್ರಜೆಗಳು ಸಹ ನಮ್ಮ ಕಾಲಜ್ಞಾನವನ್ನ, ನಮ್ಮ ಭವ್ಯ ಭಾರತದ ಪರಂಪರೆಯ ಕಾಲಜ್ಞಾನ, ಅದು ಶ್ರೀಪೀಠದ ಆಸ್ತಿ ಅಲ್ಲ, ಇಡೀ ನಮ್ಮ ಭವ್ಯ ಭಾರತ ಪರಂಪರೆಯ ಆಸ್ತಿ. ಇಂಥ ಆಸ್ತಿಯನ್ನ ಪ್ರತಿಯೊಬ್ಬ ಅಮೇರಿಕಾದಲ್ಲಿರೋರು ಸಹ ಕುಳಿತುಕೊಂಡು ನೀವು ವಿಮರ್ಶೆಯನ್ನ ಮಾಡಬಹುದು. ಇದನ್ನ ಡಿಸೆಂಬರ್ನಿಂದ ಹಿಂದಿನೇ ಸಹ 2025ರಲ್ಲೇ ಸಹ ತಿಳಿಸಿದ್ದೀವಿ. ಅಮೇರಿಕದ ಮೇಲೆ ಯುದ್ಧಗಳು, ಅದು ಎಂಥ ಯುದ್ಧಗಳು ಅಂತಂದ್ರೆ ಹೊರದೇಶದಿಂದ ಹೋಗ್ತಿ, ಅದು ಕೊನೆಗೆ ಅಂದ್ರೆ ನಿಮ್ಮಲ್ಲಿರುವ ರಾಷ್ಟ್ರಗಳೇ ನಿಮ್ಮ ಮೇಲೆ ಯುದ್ಧವನ್ನ ಸಾರ್ತವೆ. ಹೀಗಾಗಿ ನಿಮ್ಮ ತಟ್ಟೆಯಲ್ಲಿರುವ ಗುಳುಕನ್ನ ಮೊದಲು ನೋಡಿಕೊಂಡು ಆಮೇಲೆ ಅನ್ಯರ ತಟ್ಟೆಯಲ್ಲಿ ಬಿದ್ದಿರುವ ಧೂಳನ್ನ ನೋಡಿರಂತೆ ಅಂತಂದು ಸಹ ತಿಳಿಸಿದ್ದೀವಿ. ಅದಕ್ಕೋಸ್ಕರನೇ ನೋಡಿ, ಕಾಲಜ್ಞಾನದಲ್ಲಿ ಏನನ್ನ ತಿಳಿಸಿತ್ತು ಅದರಂತೆ ಇದೇ ಜನವರಿ 3ನೇ ತಾರೀಕಿನಂದು ತಮ್ಮದೇ ರಾಷ್ಟ್ರದ ಇನ್ನೊಂದು ಭಾಗವಾಗಿರುವ ವೆನೆಜುಲಾ ಯುದ್ಧವನ್ನ ಸಾರಿ ಅಲ್ಲಿನ ಅಧ್ಯಕ್ಷರಾದ
ನಿಕೋಲಾಸ ಮಡೇರೋ ಅವರನ್ನು ಸಹ ಬಂಧನವನ್ನ ಮಾಡಿದಿರ, ಯುದ್ಧ ಭೀತಿಯನ್ನ ಉಂಟು ಮಾಡಿದಿರ. ಅಂದ್ರೆ ಇವೆಲ್ಲವೂ ಸಹ ನಿಮ್ಮ ಡೌನ್ಫಾಲ್ ಅನ್ನ, ಅಂದ್ರೆ ಕೆಳಗಡೆ ಬೀಳ್ತಾ ಇರೋದನ್ನ ಸೂಚಿಸಲಿಕ್ಕೆ ಪ್ರಾರಂಭಗಳನ್ನ ಗ್ರಹಗತಿಗಳು ಸೂಚಿಸ್ತಾ ಇದ್ದಾವೆ. ಈಗಲಾದರೂ ತಾವುಗಳು ಎಚ್ಚೆತ್ತುಕೊಂಡು ಭವ್ಯ ಭಾರತಕ್ಕೆ ಶರಣಾದರೆ ಖಂಡಿತ ಭಾರತ ಮಾತೆಯ ಅನುಗ್ರಹ ನಿಮ್ಮ ಮೇಲೆ ಉಂಟಾಗುತ್ತೆ. ಯಾಕಂದ್ರೆ ಈ ಭವ್ಯ ಭಾರತ ಪರಂಪರೆಯಲ್ಲಿ ಕಣ್ಣಿಗೆ ಕಾಣುವಂತಹ 140 ಕೋಟಿ ದೇವಾನು ದೇವತೆಗಳು ಸಹ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಇಂತಹ 140 ಕೋಟಿ ದೇವತೆಗಳ ಅನುಗ್ರಹ ನಿಮ್ಮ ಮೇಲೆ ಉಂಟಾಗ್ತದೆ. ಆದ್ದರಿಂದ ಕಣ್ಣಿಗೆ ಕಾಣುವಂತಹ ಎಲ್ಲ ಈ ನಮ್ಮ 140 ಕೋಟಿ ದೇವತೆಗಳ, ಅಂದರೆ ಇಡೀ ಇಲ್ಲಿನ ಪ್ರಜೆಗಳು ಯಾರು ಮನುಷ್ಯರು ಅಂತಂತ ಮನುಷ್ಯರಲ್ಲ. ಇಲ್ಲಿನ ಮನುಷ್ಯರ ಪ್ರತಿಯೊಂದು ಅಂಗ ರೋಮ ರೋಮದಲ್ಲೂ ಸಹ ದೈವತ್ವ ತುಂಬಿದೆ. ಇಂತಹ 140 ಕೋಟಿ ದೇವತೆಗಳ ಅನುಗ್ರಹವನ್ನು ಸಹ ನೀವು ಪಡೆಯಬಹುದಾಗಿದೆ. ಆದ್ದರಿಂದ ಆದಷ್ಟು ಅಮೆರಿಕಾದ ಅಧ್ಯಕ್ಷರಾದ ಶ್ರೀಯುತ ಡೊನಾಲ್ಡ್ ಟ್ರಂಪ್ ಅವರು ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ರಾಷ್ಟ್ರದ ರಕ್ಷಣೆಯನ್ನ ಮಾಡಿಕೊಳ್ಳಿ. ಅದರ ಜೊತೆಯಲ್ಲಿ ನಿಮಗೂ ಸಹ ತಿಳಿಸಿದ್ದೇವೆ, ಆರೋಗ್ಯದಲ್ಲಿ ಮುಂದೆ ತುಂಬಾ ಏರುಪೇರು ಆಗಬಹುದು ಮತ್ತು ಶತ್ರುಗಳಿಂದ ನಿಮ್ಮ ಮೇಲೆ ತೊಂದರೆಗಳೂ ಸಹ ಉಂಟಾಗಬಹುದು ಅಂತಂದೂ ಸಹ ನಿಮಗೆ ಕಾಲಜ್ಞಾನದ ಮೂಲಕ ಸಹ ತಿಳಿಸಿದ್ದೀವಿ. ಆದ್ದರಿಂದ ಅದರಂತೆ ಸೂಚನೆಯನ್ನ ಸನಾತನ ಪರಂಪರೆಯಂತೆ ಪರಿಹಾರಗಳನ್ನ ಸಹ ನೀವು ಮಾಡಿದರೆ ಉತ್ತಮ ರೀತಿಯಿಂದ ರಾಷ್ಟ್ರದ ಅಭಿವೃದ್ಧಿಯನ್ನ ಮಾಡಬಹುದಾಗಿದೆ ಅಂತಂದು ಸಹ ತಿಳಿಸುತ್ತಾ, ಇದರಂತೆ ತಮ್ಮ ರಾಷ್ಟ್ರದಲ್ಲಿರುವ ಕೆನಡಾ, ಮೆಕ್ಸಿಕೋ, ಗುಯಾಟೆಮಾಲಾ, ಬೆಲಿಸ್, ಹೊಂಡುರಾಸ್, ಎಲ್ ಸಲ್ವಡಾರ್, ನಿಕಾರಾಗುವಾ, ಕೋಸ್ಟಾರಿಕಾ, ಪನಾಮಾ, ಬ್ರೆಜಿಲ್, ಅರ್ಜೆಂಟೀನಾ, ಚಿಲಿ, ಪೆರು, ಕೊಲಂಬಿಯಾ, ವೆನೆಜುವೆಲಾ, ಬೊಲಿವಿಯಾ, ಪ್ಯಾರಗ್ವೆ, ಉರುಗ್ವೆ, ಈಕ್ವಡಾರ್, ಗುಯಾನಾ, ಸುರಿನಾಮ್ ಮತ್ತು ಕೊಲಂಬಿಯಾನೂ ಸಹ ನಿಮ್ಮ ಕೆಂಗಣ್ಣಿಗೆ ಗುರಿಯಾಗಬಹುದು ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ಮೊದಲು ನಿಮ್ಮ ರಾಷ್ಟ್ರಗಳ ಸರಿಯನ್ನ ಮೊದಲು ಮಾಡಿಕೊಳ್ಳಿ. ಇಲ್ಲ ಅಂತಂದ್ರೆ ಈ ನಿಮ್ಮ ಎಲ್ಲ ರಾಷ್ಟ್ರಗಳು ಸಹ ನಿಮ್ಮಿಂದ ಬೇರ್ಪಟ್ಟು ಅಖಂಡ ಅಮೇರಿಕ ಹೋಗಿ ಒಂದು ಪುಟ್ಟ ಅಮೇರಿಕ ಆಗುತ್ತೆ ಅಂತಂದು ಸಹ ಕಾಲಜ್ಞಾನಗಳು ತಿಳಿಸ್ತಾ ಇದ್ದಾವೆ. ಮುಂಬರುವ 8-10 ವರ್ಷಗಳಲ್ಲಿ ಇವು ನಡೆಯುತ್ತೆ ಅಂತಂದು. ಆದ್ದರಿಂದ ಮೊದಲು ಇದರ ಬಗ್ಗೆ ನೀವುಗಳು ಅದನ್ನ ಆಂತರಿಕ ಸಮಸ್ಯೆಗಳನ್ನ ಪರಿಹರಿಸಿ. ನಂತರ ಕಾಲಜ್ಞಾನದಲ್ಲಿ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ಚೀನಾ, ರಷ್ಯಾ, ಉತ್ತರ ಕೊರಿಯಾ, ಇರಾನ್, ಸಿರಿಯಾ, ಕ್ಯೂಬಾ ಮತ್ತು ಇರಾಕ್ನಲ್ಲೂ ಸಹ ಅನೇಕ ರೀತಿಯಿಂದ ಅಮೇರಿಕ ಮತ್ತು ಈಗ ನಾವು ಸೂಚಿಸಿರುವ ಚೀನಾ, ರಷ್ಯಾ, ಉತ್ತರ ಕೊರಿಯಾ, ಇರಾನ್, ಇರಾಕ್, ಸಿರಿಯಾ, ಕ್ಯೂಬಾಗಳು ಸಹ ನಿಮ್ಮ ಅಂದರೆ ಅಮೇರಿಕಾದ ಜೊತೆಯಲ್ಲಿ ಅನೇಕ ಮುಂದೆ ಯುದ್ಧ ಭೀತಿಗಳನ್ನು ಸಹ ತಿಳಿಸ್ತಾ ಇದೆ. ಯಾಕೆ ಅಂತಂದರೆ ಕಾಲಜ್ಞಾನದಲ್ಲಿ ಹೆಸರುಗಳನ್ನು ಸಹ ನಿಮಗೆ ಸೂಚಿಸ್ತಾ ಇದ್ದೀವಿ. ಆದಷ್ಟು ಇಂತಹ ರಾಷ್ಟ್ರಗಳಿಂದ ತಾವುಗಳು ಎಚ್ಚೆತ್ತುಕೊಳ್ಳಿ. ಆದ್ದರಿಂದ ಯಾವತ್ತೂ ಸಹ ಪ್ರತಿಯೊಂದು ರಾಷ್ಟ್ರದ ಜೊತೆಯಲ್ಲಿ ನಾವುಗಳು ಅಹಂಕಾರವನ್ನು ಬಿಟ್ಟು ಪ್ರೀತಿ, ಶಾಂತಿ, ಸಾಮರಸ್ಯದಿಂದ ನಾವು ವ್ಯವಹಾರಗಳನ್ನು ಮಾಡಿದರೆ ಈ ಎಲ್ಲ ಶತ್ರುತ್ವಗಳೂ ಸಹ ಪರಿಹಾರವಾಗಿ ಇಡೀ ವಿಶ್ವದೆಲ್ಲೆಡೆ ಪ್ರೀತಿ ಹರಡುತ್ತೆ. ನಿಮ್ಮ ಸೇವೆ ಜಗದ್ವಿಖ್ಯಾತ ಆಗುತ್ತೆ. ತಾವುಗಳೇ ವಿಶ್ವಕ್ಕೆ ದೊಡ್ಡಣ್ಣ ಅಂತಂದೇಳಿ ಆ ಪ್ರೀತಿನೇ ನಿಮಗೆ ಆ ಪಟ್ಟವನ್ನು ಕೊಡುತ್ತೆ. ಅದನ್ನ ಬಿಟ್ಟು ಅಹಂಕಾರದಿಂದ ಮುಂದೆ ಹೋದರೆ ಮುಂದೊಂದು ದಿನ ಚಿಕ್ಕಣ್ಣ ಅಂತಂದೇಳಿ
ಆಗಬಹುದು ಅಂತಂದು ಸಹ ತಿಳಿಸುತ್ತಾ ಆದಷ್ಟು ತಾವು ತಮ್ಮ ಆರೋಗ್ಯದ ಕಡೆಗೂ ಸಹ ಎಚ್ಚರಿಕೆಯನ್ನು ವಹಿಸಿ. ಇಲ್ಲ ಅಂತಂದರೆ ನಿಮ್ಮ ಆರೋಗ್ಯ ಇರಲಿ, ನಿಮ್ಮ ಸಿಂಹಾಸನಕ್ಕೆ ಸಹ ಚ್ಯುತಿ ಬರಬಹುದು. ಆದ್ದರಿಂದ ಆದಷ್ಟು ಟ್ರಂಪ್ ಅವರು ಸಹ ಎಚ್ಚರಿಕೆಯನ್ನು ವಹಿಸಿದರೆ ತುಂಬ ಸೂಕ್ತ. ಇನ್ನು ಕಾಲಜ್ಞಾನದ ಪ್ರಕಾರ ಈ ಸೌದಿ ಅರೇಬಿಯಾ ಮತ್ತು UAE ಅಂತಂದು ಕರಿತೀವಿ, ಅಂದರೆ ದುಬೈ ಮತ್ತು ಗಲ್ಫ್ ರಾಷ್ಟ್ರಗಳು, ಕಾಲಜ್ಞಾನದ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಈ ಎರಡೂ ರಾಷ್ಟ್ರಗಳ ನಡುವೆ ಕೆಲವೊಂದು ಸಂಘರ್ಷಗಳಿಂದ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಮತ್ತು ಅನೇಕ ರೀತಿಯಿಂದ ಸಮಸ್ಯೆಗಳಿಂದ ಈ ಎರಡೂ ರಾಷ್ಟ್ರಗಳ ನಡುವೆ ಶತ್ರುತ್ವಗಳು ಉಂಟಾಗಬಹುದು. ಇದರಿಂದ ಅನೇಕ ರೀತಿಯ ಯುದ್ಧದಾಗಲಿ, ಆ ಯುದ್ಧಗಳು ವ್ಯವಹಾರದ ಮೂಲಕನಾರಾಗಲಿ, ಶಸ್ತ್ರಾಸ್ತ್ರಗಳ ಮೂಲಕನಾರಾಗಲಿ ನಡೆಯುವಂಥ ಸೂಚನೆಗಳನ್ನು ತಿಳಿಸ್ತಾ ಇರೋದ್ರಿಂದ ಆದಷ್ಟು ಅಲ್ಲಿನ ಪ್ರಜೆಗಳು ಇಂತಹ ತೀರ್ಮಾನವನ್ನು ಬಿಟ್ಟು ಶಾಂತಿಯ ಕಡೆ ಪ್ರೇರಣೆಯಾಗಲಿ ಅಂತಂದೂ ಸಹ ನಾವುಗಳು ಶ್ರೀಪೀಠದಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಇಂತಹ ಯುದ್ಧಗಳು ಕಾಲಜ್ಞಾನದಲ್ಲಿ ಸೂಚನೆಯನ್ನು ಮಾಡ್ತಾ ಇದೆ ರಷ್ಯಾ ಮತ್ತು ಉಕ್ರೇನ್ದು. ಇನ್ನು ಆದಷ್ಟು ಬೇಗ ಮುಂದಿನ ಕೆಲವು ಮಾಸಗಳಲ್ಲಿ ಶಾಂತಿಯ ಧ್ವನಿ ಮೊಳಗಬಹುದು ಅಂತಂದೂ ಸಹ ತಿಳಿಸ್ತಾ ಇದೆ. ಆದರೆ ಇದಕ್ಕೆ ಕೆಲವೊಂದು ಸನಾತನ ಪರಂಪರೆಯಲ್ಲಿ ಪರಿಹಾರಗಳನ್ನು ಮಾಡಿದರೆ ಮಾತ್ರ ಉಂಟಾಗುತ್ತೆ ಅಂತಂದು ಕೆಲವೊಂದು ತಾಳೆಗರಿಗಳಲ್ಲಿ ನಾವುಗಳು ಅದನ್ನು ಅಧ್ಯಯನ ಮಾಡಿದಾಗ ತಿಳಿಸಿದೆ. ಆದ್ದರಿಂದ ನೀವೆಲ್ಲರೂ ಸೇರಿ ಆ ಭಗವಂತನನ್ನು, ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಏಕೆಂದರೆ ಅಲ್ಲಿನ ಅಧ್ಯಕ್ಷರುಗಳು ಇವನ್ನೆಲ್ಲ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ವಿಶ್ವಕ್ಕೆ ಶಾಂತಿ ಉಂಟಾಗಲಿ ಅಂತಂದು ಸಹ ನಾವುಗಳು ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಸಹ ಆ ಪ್ರಾರ್ಥನೆ ಆ ಭಗವತಿಗೆ ತಲುಪಲಿ ಅಂತಂದು ಸಹ ಕೇಳ್ತೀವಿ. ಇನ್ನು ಇಸ್ರೇಲ್ ಪ್ಯಾಲೆಸ್ತೇನ್ ನಡುವೆ ಯುದ್ಧದ ಭೀತಿಗಳು, ಮತ್ತು ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಭೀತಿಗಳು ಸಹ ಮುಂದೆ ಉಂಟಾಗ್ತಾ ಇದ್ದಾವೆ. ಇನ್ನು ಕಾಲಜ್ಞಾನದಲ್ಲಿ ನಾವುಗಳು ಆ ತಾಳಪತ್ರಗಳನ್ನು ತೆಗೆದು ನೋಡಿದಾಗ ಯಮನ್ ನಾಗರಿಕ ಯುದ್ಧ ಅಂತಂದೇಳಿ ಬರೆದಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದನ್ನೂ ಸಹ ಮುಂದೆ ಉಂಟಾಗಬಹುದು. ಆದ್ದರಿಂದ ಇದು ಕೆಲವೊಂದು UAE ಮತ್ತು ಸೌದಿಯ ನಡುವೆ ಈ ಯಮನ್ನ ಸಿವಿಲ್ ವಾರ್ ಅಂತಂದೇಳಿ ಉಂಟಾಗುತ್ತೆ ಅಂತಂದೇಳಿ ತಾಳಪತ್ರದಲ್ಲಿ ಮೆನ್ಷನ್ ಆಗಿದೆ. ಅಂದರೆ ಸೂಚನೆಯನ್ನು ಮಾಡ್ತಾ ಇರೋದ್ರಿಂದ ಅಲ್ಲೂ ಸಹ ಶಾಂತಿ ಉಂಟಾಗಲಿ. ಮತ್ತು ಇದರ ನಂತರ ಕಾಂಗೋ ಮತ್ತು ರುವಾಂಡಾ ಅದರ ನಡುವೆಯೂ ಸಹ ಕೆಲವೊಂದು ಸಂಘರ್ಷಗಳು ಏರ್ಪಾಡು ಆಗಬಹುದು. ಅದರ ಜೊತೆಯಲ್ಲಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆಯೂ ಸಹ ಯುದ್ಧದ ಭೀತಿಗಳು ಉಂಟಾಗ್ತಾ ಬರುತ್ತೆ. ಇನ್ನು ಭಾರತದ ವಾಯುವ್ಯ ರಾಷ್ಟ್ರದವರ್ತಿ ಆ ರಾಷ್ಟ್ರಗಳ ನಡುವೆನೇ ಸಹ ಕೆಲವೊಂದು ಯುದ್ಧಗಳು ಏರ್ಪಟ್ಟು ಆ ರಾಷ್ಟ್ರನೇ ವಿಭಜನೆಯನ್ನು ಆಗುವಂತಹ ಸಹ ಸೂಚನೆಗಳನ್ನು ಸಹ ತೋರಿಸ್ತಾ ಇದೆ. ಆದ್ದರಿಂದ ಇವೆಲ್ಲವೂ ಸಹ ಯುದ್ಧ ಭೀತಿಗಳು ಪರಿಹಾರ ಆಗಲಿ ಅಂತಂದು ನೀವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಆ ಇಷ್ಟಕಾಮೇಶ್ವರಿಗೆ ಸಲ್ಲಿಸೋಣ. ಇಡೀ ವಿಶ್ವದೆಲ್ಲೆಡೆ ಶಾಂತಿ ಪ್ರೇಮಾದಿಗಳು ಉಂಟಾಗಲಿ ಅಂತಂದು ಸಹ ಪ್ರಾರ್ಥನೆಯನ್ನು ಮಾಡೋಣ ಅಂತಂದು ಸಹ ಕೇಳ್ತಾ, ಇಂತಹ ಅಮೇರಿಕ ಇನ್ನು ಹಲವು ದೇಶಗಳ ಮೇಲೆ ತನ್ನ ಹಿಡಿತವನ್ನು ಸಾಧಿಸಲು ಇನ್ನೂ ಹೆಚ್ಚಿನ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಸಿರಿಯಾ ಇರಬಹುದು, ಕ್ಯೂಬಾ ಇರಬಹುದು, ಕೊಲಂಬಿಯಾ ಇರಬಹುದು, ಇನ್ನು ಅಮೇರಿಕದ ಅನೇಕ ರಾಷ್ಟ್ರಗಳ ಮೇಲೆ, ಮತ್ತು ಇರಾಕ್ ಮೇಲೆ ಮತ್ತು ರಷ್ಯಾದ ಮೇಲೂ ಸಹ ತನ್ನ ಆಧಿಪತ್ಯವನ್ನು ಸಾಧನೆಯನ್ನು ಮಾಡಬೇಕು, ರಷ್ಯಾವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋ ಒಂದು ಮಹದಾಸೆ. ಮತ್ತು ಟರ್ಕಿ ಇರಬಹುದು, ಅಮೇರಿಕದ ಒಳ ರಾಷ್ಟ್ರಗಳಲ್ಲೇ ಹೀಗೆ ವೆನಿಜುವೆಲಾ ಆಯಿತು, ಹೀಗೆ ಒಳಗಡೆ ಇರುವ ಅಮೇರಿಕದಲ್ಲಿರುವ ರಾಷ್ಟ್ರಗಳ ಮೇಲೆ ಅದು ತನ್ನ ಹಿಡಿತವನ್ನು ಸಾಧಿಸಲಿಕ್ಕೆ ಇದನ್ನು ಮಾಡ್ತಾ ಹೋಗುತ್ತೆ. ಇನ್ನು ಕಾಲಜ್ಞಾನದಲ್ಲಿ ಮುಂದೆ ಸೂಚನೆ ಮಾಡ್ತಾ ಇರೋದು ಈ ಅಮೇರಿಕ ಮತ್ತು ಸೌದಿ ಇರಬಹುದು, ಮತ್ತು ಒಮೆನ್
ಅಂತಹ ಅನೇಕ ಗಲ್ಫ್ ರಾಷ್ಟ್ರಗಳ ಮೇಲೂ ಸಹ ಈ ಅಮೇರಿಕ ಯುದ್ಧವನ್ನು ಮಾಡಲಿಕ್ಕೆ, ತನ್ನ ಆಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡುತ್ತೆ ಅಂತಂದೂ ಸಹ ತಿಳಿಸ್ತಾರಿಂದ ರಾಷ್ಟ್ರಗಳು ಎಚ್ಚೆತ್ತುಕೊಳ್ಳಬೇಕು. ಮತ್ತು ಇಂತಹ ವೆನಿಜುವೆಲಾದ ಜೊತೆಯಲ್ಲಿ ಕಾಲಜ್ಞಾನದಲ್ಲಿ ಸೂಚನೆಯನ್ನು ಮಾಡ್ತಾ ಇರೋದು ನಮ್ಮ ಭಾರತವೂ ಸಹ ಈ ಅತ್ಯಂತ ಅಮೇರಿಕಾದ ದುಷ್ಟ ಪ್ರಕ್ರಿಯೆಯನ್ನು ಒಪ್ಪುವುದಿಲ್ಲ. ಇಂತಹ ಅಮೇರಿಕಕ್ಕೆ ತಕ್ಕ ಪಾಠವನ್ನು ಕಲಿಸಲು ನಮ್ಮ ವಿಶ್ವಗುರು ಭಾರತವೂ ಸಹ ಮುಂದೊಂದು ದಿನ ಇಂತಹ ವೆನಿಜುವೆಲಾ ಮತ್ತು ಇಂತಹ ದೇಶದೊಂದಿಗೆ ಖಂಡಿತ ಸಹಾಯವನ್ನು ಮಾಡುತ್ತದೆ ಅಂತಂದೂ ಸಹ ಕಾಲಜ್ಞಾನದಲ್ಲಿ ಅನೇಕ ತಾಳಪತ್ರಗಳಲ್ಲಿ ತಿಳಿಸಿರೋದನ್ನು ನಾವುಗಳು ಸಹ ಗಮನಿಸಿದ್ದೇವೆ. ಇದರಿಂದ ಅನೇಕವಾಗಿ ವೆನಿಜುವೆಲಾದಂಥ ರಾಷ್ಟ್ರಗಳಿಗೆ ಒಂದು ಸ್ವಂತ ಬಲ ಬರುತ್ತಾ ಹೋಗುತ್ತೆ. ಆದ್ದರಿಂದ ಇಂತಹ ದುಷ್ಟ ಕೃತ್ಯಗಳನ್ನು ಈ ಅಮೇರಿಕಾದಂತಹ ರಾಷ್ಟ್ರಗಳು ಬಿಟ್ಟು ಅಮೇರಿಕದ ಅಧ್ಯಕ್ಷರಾದ ಶ್ರೀಯುತ ಟ್ರಂಪ್ ಅವರು ಸಹ ಒಳ್ಳೆಯದನ್ನು ಯೋಚನೆಯನ್ನು ಮಾಡಿ ಒಳ್ಳೆಯ ರೀತಿಯಿಂದ ನಡೆದುಕೊಂಡು ಸನಾತನ ಪರಂಪರೆಯ ರೀತಿಯಲ್ಲಿ ನಡೆದಿದ್ದೇ ಆದರೆ ಉತ್ತಮವಾದ ಶಾಂತಿ ಸೌಹಾರ್ದತೆಗಳು ನಿಮ್ಮ ರಾಷ್ಟ್ರದಲ್ಲ ಇಡೀ ವಿಶ್ವದೆಲ್ಲೆಡೆ ಸ್ಥಾಪನೆ ಆಗುತ್ತೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಆ ಜಗನ್ಮಾತೆ ಇಷ್ಟಗಾಮೀಶ್ವರಿಯು ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಇಡೀ ಜಗತ್ತಿನಾದ್ಯಂತ ಪ್ರೀತಿ, ಪ್ರೇಮ, ಶಾಂತಿ, ಸೌಹಾರ್ದತೆಯನ್ನು ಎಲ್ಲರ ಹೃದಯದಲ್ಲೂ ಸಹ ಆ ಕಾರುಣ್ಯವನ್ನು ಉಂಟು ಮಾಡಲಿ ಅಂತಂದು ಸಹ ಪ್ರಾರ್ಥನೆಯನ್ನು ಮಾಡುತ್ತಾ ಇಡೀ ವಿಶ್ವಕ್ಕೆಲ್ಲ ಸನ್ಮಂಗಳಗಳು ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.